चित्तात्मा त्यक्त सर्वपरिग्रहः शारीरं केवलं कर्म कुर्वन्नाप्नोति किल्बिषम् यदृच्छालाभसन्तुष्टो द्वन्द्वातीतो विमत्सरः समः सिद्धावसिद्धौ च कृत्वापि न निबध्यते. ಆಸೆ ಆಕಾಂಕ್ಷೆಗಳ ಮೋಹವನ್ನು ಬಿಟ್ಟು ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಂಡು ಎಲ್ಲ ವಾಸ್ತವಿಕ ಸ್ಥಾನಮಾನಗಳನ್ನು ಬದಿಗಿಟ್ಟು ನಮ್ಮ ದೇಹದ ಮುಖ್ಯ ಉದ್ದೇಶ ಇರೋದು ಕೆಲಸ ಕಾರ್ಯ ಮಾಡುವುದಕ್ಕೆ ಮಾತ್ರ ಅಂತ ಅಂದ್ಕೊಂಡು ಕಾರ್ಯವನ್ನು ಮಾಡಿದರೆ ಆಗ ಅರ್ಜುನ ಆ ಮನುಷ್ಯನಿಗೆ ಯಾವುದೇ ರೀತಿಯಾದ ಪಾಪವೂ ಬರಲ್ಲ, ಹಾಗೆ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಅವನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡ್ತಾ ಅದರಿಂದ ಏನೇ ಸಿಕ್ಕಿದ್ರೂ ಖುಷಿ ಆಗ್ತಾ ಯಾವ ರೀತಿಯಲ್ಲಿ ಸಂತುಷ್ಟನಿರ್ತಾನಂದ್ರೆ ಯಾವುದೇ ರೀತಿಯಾದ ಸ್ಪರ್ಧಾತ್ಮಕ ಮನೋಭಾವವಾಗಲಿ, ಅಸೂಯೆ ಆಗಲಿ, ಜಂಬವಾಗಲಿ ಅವನಲ್ಲಿರದೆ ಸೋಲಾಗ್ಲಿ ಗೆಲುವಾಗ್ಲಿ ಎರಡನ್ನೂ ಒಂದೇ ರೀತಿಯಲ್ಲಿ ತಗೊಳ್ಳುವಂತ ಮನಸ್ಥಿತಿಯಿಂದ ಅವನು ಖುಷಿಯಾಗಿರ್ತಾನೆ. ಮತ್ತೆ ಅರ್ಜುನ ಇಂಥ ಮನುಷ್ಯರಿಗೆ ಪೂರ್ವಜನ್ಮದ ಕರ್ಮಫಲಗಳು ಕೂಡ ಅವರಿಗೆ ಯಾವುದೇ ರೀತಿಯಾದ ಅಫೆಕ್ಟ್ ಮಾಡಲ್ಲ. ಹಾಗಾಗಿ ಅವರು ಯಾವಾಗಲೂ ಖುಷಿಯಾಗಿ ಇರ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳಿದ್ದಾರೆ.